ಅಪ್ಪು ನೀನ್ ಮಿಂಚುಗ್ ಸಾರಿ ಕೇಳಿದ್ದು ನಂಗೆ ತುಂಬಾ ಖುಷಿ ಆಯ್ತು ಕಂದ. ಮಮ್ಮಿ ನೀವೇ ಹೇಳಿದ್ರಲ್ಲ ಮಮ್ಮಿ ತಪ್ಪು ಮಾಡಿದ್ರೆ ಸಾರಿ ಕೇಳ್ಬೇಕು ಅಂತ, ಅದಕ್ಕೆ ನಾನು ತಪ್ಪು ಮಾಡಿದೆ ಮಿಂಚುಗ್ ಸಾರಿ ಕೇಳಿದೆ. ಜಾಣ್ ಮರಿ. ಪಪ್ಪ ನನಗೆ ಹಾಗೆ ಹೇಳಿದ್ದಾರೆ. ಆಕ್ಚುಲಿ ನಾನು ಯಾರಿಗೂ ಹೇಳ್ದೆ ಹೋಗಿದ್ದು ತಪ್ಪು. ಸಾರಿ ಪಪ್ಪ, ಸಾರಿ ಅಮ್ಮ. ಇಟ್ಸ್ ಓಕೆ ಕಂದ, ಇನ್ಯಾವತ್ತೂ ಹೀಗೆ ಮಾಡಬೇಡ ಸರಿನಾ? ಪರವಾಗಿಲ್ಲ ಪುಟಿ. ಪುಟಿ ಏನದೋ ಒಂದು ಪ್ರಶ್ನೆ ಕೇಳ್ತೀನಿ, ಹತ್ರ ಹೇಳ್ತೀಯಾ? ಭಯ ಪಡಬೇಡ. ಧೈರ್ಯವಾಗಿ ಹೇಳು. ನೀನು ಸ್ಕೂಲಿಂದ ಅಲ್ಲಿಗೆ ಹೋಗಿದ್ದೆ ಹೇಗೆ? ಯಾಕೆ ಕರ್ಕೊಂಡು ಹೋಗಿದ್ದೆ ನೀನು? ಕೇಡಿ ಅಂಕಲ್ ಕರ್ಕೊಂಡೋದ್ರು ಅಂತ ಹೇಳ ಬೇಡ್ವಾ? ಇಲ್ಲ ಬೇಡ, ಅವ್ರು ಮೊದ್ಲೇ ಕೆಟ್ಟವರು. ಆಮೇಲೆ ನಾನು ಹೇಳಿ ಪಪ್ಪಂಗೆ ಕೋಪ ಬಂದ್ಬಿಟ್ರೆ, ಆಮೇಲೆ ಪಪ್ಪಮ್ಮಂಗೆ ಏನಾದ್ರು ಮಾಡ್ಬಿಟ್ರೆ, ಈಗಾಗ್ಲೇ ಪಪ್ಪಂಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನಾನು ಹೇಳಿದ್ರೆ ಮತ್ತೇನಾದ್ರೂ ಆಗ್ಬಿಟ್ರೆ ಕಷ್ಟ. ಬೇಡ ಬೇಡ. ಪುಟಿ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಪಪ್ಪ, ಅದ್ ನಾನು ದಾರಿಯಲ್ಲಿ ಹೋಗ್ತಿದ್ನ, ಅವಾಗ ದಿಢೀರ್ ಅಂತ ಹಿಂದ್ಗಡೆ ಯಾರೋ ಬಂದು ಬಾಯಿಗೆ ಕರ್ಚೀಫ್ ಇಟ್ಬಿಟ್ರು ಪಪ್ಪ. ಆಮೇಲೆ ನಾನು ಕಣ್ ತೆಗೆದು ನೋಡುವಾಗ ನಾನು ಗೂಡೋನಲ್ಲಿದ್ದೆ. ಪಪ್ಪ ಬೆಳಿಗ್ಗೆ ಒಬ್ರು ಬಂದಿದ್ರಲ್ವಾ, ಅವ್ರು ನನ್ನ ಅಪ್ಪ ಅಮ್ಮನ, ನಾನು ಅವ್ರ ಮಗಳ. ಮಿಂಚು ಇಲ್ಲಿ ನೋಡಲ್ಲಿ, ಯಾರು ಏನೇ ಹೇಳಿದ್ರು ಒಂದು ನೆನ್ಪಿಟ್ಕೊ, ನೀನು ನಮ್ಮ ಮಗಳು. ನಾವೇ ನಿಂಗಪ್ಪ ಅಮ್ಮ. ಮತ್ತೆ ನನ್ನ ಕರ್ಕೊಂಡು ಹೋಗೋದಿಕ್ಕೆ ಅವ್ರು ಮತ್ತೆ ಬರಲ್ಲ ತಾನೆ? ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯ ಪುಟ್ಟ? ನಿನ್ನನ್ನು ಯಾರು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಓಕೆನಾ? ಪ್ರಾಮಿಸ್? ಪ್ರಾಮಿಸ್. ಪಕ್ಕ? ಡಬಲ್ ಪಕ್ಕ. ಪಪ್ಪ ನೀವದೇನು DNA ಅಂತ ಹೇಳ್ತಾ ಇದ್ರಲ್ಲ ಟೆಸ್ಟ್, ಅದೇನು ಪಪ್ಪ ಅದು? ಹೇಗೆ ಹೇಳೋದು? ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳಿ. ಸರಿ, ಈಗ ನಿನ್ನ ಸ್ಕೂಲ್ ಬ್ಯಾಗ್ ಮೇಲೆ ನಿನ್ನ ಹೆಸರು ಬರೆದಿರುತ್ತೆ ಅಲ್ವಾ? ಹಾ ಅದನ್ನ ನೋಡ್ತಾ ಇದ್ದಾಗೆ ಯಾರ್ದು ಬ್ಯಾಗು ಅಂತ ಗೊತ್ತಾಗುತ್ತೆ ತಾನೆ? ಹೌದು ಗೊತ್ತಾಗುತ್ತೆ. ಹಾಗೇನೆ ದೇವರು ನಮ್ಮ ದೇಹದಲ್ಲಿ ಒಂದು ಸ್ಪೆಷಲ್ ಗುರ್ತು ಮಾಡಿರ್ತಾನೆ. ಅದನ್ನ ಚೆಕ್ ಮಾಡಿದ್ರೆ ಯಾರ ಮಗು ಅಂತ ಗೊತ್ತಾಗ್ಬಿಡುತ್ತೆ. ಓ ಇಷ್ಟು ಸಿಂಪಲ್ಲಾ? ಹ್ಞೂ ಕಣೋ, ಬಹಳ ಸಿಂಪಲ್ಲು. ನೀನು ಅನ್ಕೊಂಡಷ್ಟು ಕಷ್ಟ ಏನಲ್ಲ. ಹೌದಾ ಪಪ್ಪ? ನಾನು ಎಕ್ಸಾಮ್ ತರ ಅನ್ಕೋಬಿಟ್ಟಿದ್ದೆ, ತುಂಬಾ ಡಿಫಿಕಲ್ಟ್ ಅನ್ಕೋಬಿಟ್ಟಿದ್ದೆ. ಮಿಂಚು ಏನಾಯ್ತು ಕಂದ? ಅಮ್ಮ ಅಪ್ಪು ಹೇಳಿದ್ ನಿಜ ಅಲ್ವಾ? ಏನು? ಅಮ್ಮ ನಾನು ನಿಮ್ ಮಗಳ ಅಲ್ವಲ್ಲ ಅಮ್ಮ? ಯಾಕೆ ಹಾಗೆ ಹೇಳ್ತಿದ್ಯಾ? ಅಮ್ಮ DNA ಟೆಸ್ಟ್ ನಲ್ಲಿ ನಾನು ಅವ್ರ ಮಗಳು ಅಂತ ಗೊತ್ತಾದ್ರೆ ನೀವು ನನ್ನ ಅವ್ರ ಜೊತೆ ಕಳ್ಸ್ಕೊಡ್ತೀರಾ? ಪಪ್ಪ ಪ್ಲೀಸ್ ಪಪ್ಪ, ನಾನು ಇಲ್ಲೇ ಇರ್ತೀನಿ ಪಪ್ಪ. ನಾನು ಯಾರ ಜೊತೆನೂ ಹೋಗಲ್ಲ ಪಪ್ಪ. ನಾನು ನಿಮ್ಮ ಜೊತೆ, ಅಮ್ಮನ ಜೊತೆ, ಅಪ್ಪು ಜೊತೆನೇ ಇರ್ತೀನಿ ಪಪ್ಪ. ನನಗೆ ಗೂಡನಲ್ಲಿ ಇರುವಾಗ ನನಗೆಷ್ಟು ಭಯ ಆಗ್ತಿತ್ತು ಗೊತ್ತಾ ಪಪ್ಪ? ನಾನು ನಿಮ್ಮನ್ನ ನೋಡೋದಿಕ್ಕಾಗಲ್ಲ, ನಾನು ನಿಮ್ಮ ಕೈಗೆ ಮತ್ತೆ ಸಿಗೋದಿಲ್ಲ ಅಂತ ಅನ್ಕೋಬಿಟ್ಟಿದ್ದೆ ಪಪ್ಪ. ಮಿಂಚು ನೀನೆಲ್ಲೂ ಹೋಗಲ್ಲ, ನೀನಿಲ್ಲೇ ನಮ್ಮ ಜೊತೆನೇ ಇರ್ತೀಯ. ಹೌದು, ನೀನು ಎಲ್ಲಿಗೂ ಹೋಗಲ್ಲ. ನೀನು ಹೋಗ್ಬಿಟ್ರೆ ನನ್ನ ಜೊತೆ ಕಿತ್ತಾಡೋರು ಯಾರು? ಆಮೇಲೆ ಫುಲ್ ಬೋರ್ ಅನ್ಸ್ಬಿಡುತ್ತೆ. ನೀನು ಇಲ್ಲೇ ಇರ್ಬೇಕು, ನನ್ನ ಜೊತೆಗೆ ಇರ್ಬೇಕು. ನಿನಗೇನಾದ್ರೂ ನೀನು ಜಗಳ ಆಡೋದೇ ಮುಖ್ಯ. ಹೌದು ಕಿರಣ್, 6th ಕ್ರಾಸಲ್ಲಿ ನಿಮ್ಗೊಂದು ದೊಡ್ಡ ಬಂಗ್ಲೆ ಕಾಣುತ್ತಲ್ಲ, ಅದೇನೆ. ಬನ್ನಿ ಗೆಳೆಯ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋರು ಇನ್ನೇನು ಬಂದ್ಬಿಡ್ತಾರೆ. ಅವ್ರಿಬ್ರಿಗೆ ಹೇಳಿದ್ಯಾ? ಮಾಡಿದ್ದೀನಿ ಗೆಳೆಯ, ಇನ್ನೇನು ಬರ್ತಾರೆ ಅವರು. ಅಲ್ಲ, ನಾಳೆ ದಿನ ನಾವು ಈ ರೀತಿ ಮಾಡ್ತಿದೀವಿ ಅಂತ ಹೊರಗ್ನವ್ರು ಗೊತ್ತಾದ್ರೆ ನಿಮ್ಮ ಹೆಸರು ರೆಪ್ಯುಟೇಷನ್ ತೊಂದರೆ ಆಗಲ್ವಾ?
ಗೊತ್ತು ಭೂಮಿಕಾ ನೀವೇನು ಹೇಳ್ತಾ ಇದ್ದೀರ ಅಂತ. ಇದೆಲ್ಲ ಬುದ್ಧಿಗೆ ಅರ್ಥ ಆಗುತ್ತೆ, ಮನಸ್ಸು ಮಾತು ಕೇಳಬೇಕಲ್ಲ. ಈ ಟೆಸ್ಟ್ ಮಾಡಿಸ್ತಾ ಇರೋದು ಮಿಂಚು ನನ್ನ ಮಗಳ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಅವ್ರು ಹೇಳ್ಕೊಂಬಂದಿರೋ ಕತೆ ನಿಜಾನ ಸುಳ್ಳು ಅಂತ ನನಗೆ ಗೊತ್ತಾಗಬೇಕು. ನಿಜವಾಗ್ಲೂ ಮಿಂಚು ಅವ್ರ ಮಗಳೇ ಆಗಿದ್ರೆ ಅವ್ರ ಜೊತೆ ಹೋಗೋ ಹಕ್ಕು ಅವಳಿಗಿದೆ. ಆದರೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಮಿಂಚುನ ಯಾರು ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಲ್ಲಿಗೆ ಮುಗ್ದೋಗ್ಬೇಕು. ಪ್ರತಿದಿನ ಬಂದು ಯಾರೋ ಬಾಗಿಲು ತಡೆದಾಗ್ಲೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ಮಿಂಚು ಇರಬಾರ್ದು. ಇವತ್ತೆಲ್ಲ ಮುಗ್ದೋಗ್ಲಿ. ಹಾಯ್ ಸರ್. ಹಾಯ್ ಕಿರಣ್, ಬನ್ನಿ ಕೂತ್ಕೊಳ್ಳಿ. ಹೇಳಿಯ ಇವರೇ, ಕೂತ್ಕೊಳ್ಳಿ ಪ್ಲೀಸ್. ಸರ್ ಏನು ಗೊತ್ತಾ, DNA ಟೆಸ್ಟ್ಗೆ ಸ್ಯಾಂಪಲ್ ತಗೊಳಕ್ಕೆ ಇದೇ ಫಸ್ಟ್ ಟೈಮ್ ನಾವೊಬ್ರು ಮನೆಗೆ ಅಂತ ಬಂದಿರೋದು. ಸಿಚುವೇಶನ್ ನಿಮಗೆ ಗೊತ್ತಲ್ಲ ಕಿರಣ್. ನಮಗೂ ಅರ್ಥ ಆಗುತ್ತೆ ಸರ್. ಶೈಲೇಶ್ ಸರ್ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ. ಶ್ವೇತಾ, ಸ್ಯಾಂಪಲ್ಸ್ ತಗೊಳ್ಳೋಣ. ಹಾಂ ಸರ್.